ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಗುರುಮಿಟ್ಕಲ್ ಪಟ್ಟಣದ ಕಾಕಲ್ವಾರ್ ಬೇಸ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಹಿಳೆಯರು ನಿನ್ನೆ ವಟ ಸಾವಿತ್ರಿ ವ್ರತ ಆಚರಣೆ ಮಾಡಿ ಆಲದ ವೃಕ್ಷಕ್ಕೆ ದಾರ ಸುತ್ತುವ ಮೂಲಕ ಹರಕೆ ತೀರಿಸಿ ಪುರೋಹಿತ ಗುರು ಜೋಶಿ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಜ್ಯೇಷ್ಠ ಮಾಸದ ಕಾರ ಹುಣ್ಣಿಮೆಯಂದು ಆಚರಿಸುವ ವಟ ಸಾವಿತ್ರಿ ವ್ರತ ಪೂಜೆಯನ್ನು ಗುರುಮಿಟ್ಕಲ್ ಪಟ್ಟಣದ ಕಾಕಲ್ವಾರ್ ಬೇಸ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಹಿಳೆಯರು ಆಲದ ವೃಕ್ಷಕ್ಕೆ ಪುರೋಹಿತ ಗುರು ಜೋಶಿ ಅವರ ನೇತೃತ್ವದಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪುರೋಹಿತ ಗುರು ಜೋಶಿ ಅವರು ಮಾತನಾಡಿ, ವಟ ಸಾವಿತ್ರಿ ವ್ರತವು ಭಾರತೀಯ ಸಂಪ್ರದಾಯದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದ್ದು ಮಹಿಳೆಯರು ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ಆಚರಣೆಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಕುಟುಂಬದ ಒಳಿತಿಗಾಗಿ ಹಾಗೂ ಪತಿಯ ಆಯುರಾರೋಗ್ಯಕ್ಕಾಗಿ ಪ್ರಾರ್ಥಿಸುವುದು ಈ ವ್ರತದ ಮುಖ್ಯ ಉದ್ದೇಶ ಅಂತ ಹೇಳಿದರು. ಪತಿಯ ಆಯುಷ್ಯಕ್ಕಾಗಿ ಮಹಿಳೆಯರು ಈ ರೀತಿ ಪೂಜೆ ಸಲ್ಲಿಸುವ ಸಂಪ್ರದಾಯ ಇಂದಿಗೂ ರೂಢಿಯಲ್ಲಿದೆ. ಪತಿಯ ಆರೋಗ್ಯ ವೃದ್ಧಿಗಾಗಿ ಹಿಂದೂ ಧರ್ಮದಲ್ಲಿ ಮಹತ್ವವೆನಿಸಿದ ವಟ ಸಾವಿತ್ರಿ ವ್ರತವನ್ನು ಗುರುಮಿಟ್ಕಲ್ ಪಟ್ಟಣ ಆಂಜನೇಯ ದೇವಸ್ಥಾನದಲ್ಲಿ ಸುಮಂಗಲಿಯರು ಶ್ರದ್ಧಾ ಭಕ್ತಿಯಿಂದ ಅಶ್ವತ್ಥ ವೃಕ್ಷಕ್ಕೆ ಪೂಜೆ ಸಲ್ಲಿಸಿದರು. ಇನ್ನು ವಟ ವೃಕ್ಷದ ಕೆಳಗೆ ಸಾವಿತ್ರಿಯು ತನ್ನ ಪತಿಯ ಪ್ರಾಣವನ್ನ ಮರಳಿ ಪಡೆದಿದ್ದಳು ಎಂಬ ಪ್ರತೀತಿಯಿಂದ ಸಾವಿತ್ರಿ ಹಾಗೂ ಸತ್ಯವಾನರ ಬೊಂಬೆಯನ್ನ ಬಟ್ಟಲಲ್ಲಿಟ್ಟು ಅಶ್ವತ್ಥ ಮರಕ್ಕೆ 7 ಸುತ್ತು ದಾರ ಸುತ್ತುವ ಮೂಲಕ ವ್ರತವನ್ನು ಆಚರಿಸಿದರು. ಪೂಜೆ ನಂತರ ನೆರೆದಿದ್ದ ಕಿರಿಯ ಮಹಿಳೆಯರು ಸಾವಿತ್ರಿಯಾಗು ಎಂದು ಹರಿಸಿದರು. ಪ್ರತಿ ವರ್ಷ ಈ ವ್ರತ ಕೈಗೊಂಡು ಪತಿಯ ಆಯುರಾರೋಗ್ಯ ಕಾಪಾಡುವಂತೆ ದೇವರಲ್ಲಿ ಬೇಡಿಕೊಳ್ಳಿ ಎಂದು ಆಶೀರ್ವಚನವನ್ನು ನೀಡಿದರು. ಇನ್ನು ಮರಕ್ಕೆ ಕುಂಕುಮ ಮತ್ತು ಅರಿಶಿಣ ಪೂಜೆ ಮಾಡಿ ಹಸಿರು ಬಳೆಗಳನ್ನು ಇಟ್ಟು ನೈವೇದ್ಯವನ್ನು ಅರ್ಪಿಸಿದರು. ಬಳಿಕ ಪರಸ್ಪರ ಕುಂಕುಮ ಹಂಚಿಕೊಂಡು ಮುತ್ತೈದೆಯರು ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡ್ರು. ಅಲ್ಲದೆ ಆಲದ ಮರಗಳ ಬಳಿ ಸಾಲಾಗಿ ಕುಳಿತ ಮುತ್ತೈದೆಯರು ಕಂಕಣ ಬಳೆಯನ್ನು ತೊಡಿಸಲಾಯಿತು. करेक्ट मेरे को आता था लेकिन बीच में ये है ना. हाँ. अर्ध मंदी कंड्रे ಎರಡು ಕಡೆ ಬಂದ್ಬಿಡ್ತು. ಮುಂದೆ ಬರ್ಬೇಕು, ಸ್ವಲ್ಪ ಮುಂದೆ ಬರ್ರಿ, ಹಂಗೆ ಮುಂದೆ ಬರ್ರಿ. Ay. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾಂತರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಇವತ್ತು ಜ್ಯೇಷ್ಠ ಶುದ್ಧ ಪೌರ್ಣಿಮಾ. ಇವತ್ತು ವಟಸಾವಿತ್ರಿ ಪೂರ್ಣಿಮಾ ಎಂದು ಕರೆಯುತ್ತಾರೆ. ವಿಶೇಷವಾಗಿ ಸ್ತ್ರೀಯರು ಸೌಭಾಗ್ಯಕ್ಕಾಗಿ ಇವತ್ತು ವಟಸಾವಿತ್ರಿ ಪೂಜೆಯನ್ನು ಮಾಡುತ್ತಾರೆ. ಯಾವ ಸಾವಿತ್ರಿಯು ಸತ್ಯವಾನಗೋಸ್ಕರ ಆ ಯಮಧರ್ಮರಾಜನನ್ನು
ಬಂಧಿಸಿ ಪ್ರಾಣ ಪರಿತ್ಯಾಗವನ್ನು ಮಾಡಿ ಸತ್ಯವಾನನ್ನು ಪಡೆಯುತ್ತಾಳೋ ಅದಕ್ಕೋಸ್ಕರ ಸೌಭಾಗ್ಯಕ್ಕಾಗಿ ಸ್ತ್ರೀಯರು ಇವತ್ತು ವಟಸಾವಿತ್ರಿ ಪೂಜೆಯನ್ನು ಮಾಡುತ್ತಾರೆ. ಆಲದ ವೃಕ್ಷದಲ್ಲಿ ಈ ವ್ರತವನ್ನು ಮಾಡಿ 16 ಸಲ ವೃಕ್ಷಕ್ಕೆ ದಾರವನ್ನು ಸುತ್ತಿ ಸೌಭಾಗ್ಯಕ್ಕೋಸ್ಕರ ವಿಶೇಷವಾಗಿ ಪ್ರಾರ್ಥನೆ ಮಾಡುತ್ತಾರೆ. ಪ್ರತಿ ವರ್ಷವೂ ಕೂಡ ಈ ನಮ್ಮ ಕಾಕಲವಾರ ಬೀಸ್ ಆಂಜನೇಯ ದೇವಸ್ಥಾನದಲ್ಲಿ ವ್ರತವನ್ನು ಎಲ್ಲ ಸ್ತ್ರೀಯರು ನಮ್ಮ ಗುಮ್ಮಂಟಲ್ಲಿ ಎಲ್ಲ ಸೌಭಾಗ್ಯ ಸಲುವಾಗಿ ಸ್ತ್ರೀಯರು ಈ ವ್ರತವನ್ನು ಮಾಡುತ್ತಾರೆ. ವಿಶೇಷವಾಗಿ ಎಲ್ಲರೂ ಕೂಡ ಆ ಸೌಭಾಗ್ಯಕ್ಕಾಗಿ ವ್ರತವನ್ನು ಮಾಡಿ ದೇವರಲ್ಲಿ ಅನುಗ್ರಹ ಪಡೆಯಬೇಕೆಂದು ಪ್ರಾರ್ಥನೆ ಮಾಡುತ್ತಾರೆ.